ಮೈಸೂರಿನಲ್ಲಿ ಹೈ ಡ್ರಾಮಾ ಒಂದು ನಡೆದು ಹೋಗಿದೆ. ಮೈಸೂರಿನಲ್ಲಿ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದಿಶಾ ಮೀಟಿಂಗ್ ಅನ್ನ ಕರೆಯಲಾಗಿತ್ತು. ಬಟ್ ಈ ದಿಶಾ ಸಭೆಗೆ ಅಡ್ಡಪಡಿಸೋ ಕೆಲಸವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಿದ್ದಾರಂತೆ. ಕಾಂಗ್ರೆಸ್ ಎಂಎಲ್ಎ ವರ್ಸಸ್ ಎಚ್.ಡಿ.ಕೆ ಮಧ್ಯೆ ಫೈಟ್ ಜೋರಾಗ್ತಾ ಇದೆಯಂತೆ. ಮೈಸೂರಿನಲ್ಲಿ ಕುಮಾರಸ್ವಾಮಿ ಅಧ್ಯಕ್ಷತೆಯ ದಿಶಾ ಮೀಟಿಂಗ್ಗೆ ಅಡ್ಡಿಪಡಿಸೋ ಕೆಲಸ ಆಗಿದೆ. ಸಭೆ ಮಧ್ಯೆ ಪ್ರತಿಭಟನೆಗೆ ಏಕಾಏಕಿ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗ್ತಾರೆ. ಬಟ್ ಕೈ ಕಾರ್ಯಕರ್ತರ ಪ್ರತಿಭಟನೆಗೆ ಪೊಲೀಸರು ಅವಕಾಶವನ್ನ ಕೊಡಲಿಲ್ಲ. ಈ ಟೈಮ್ನಲ್ಲಿ ಪೊಲೀಸರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಕಾಂಗ್ರೆಸ್ ಕರೆದಿದ್ದ ದಿಶಾ ಸಭೆಗೆ ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಗೈರಾಗಿದ್ರಂತೆ. ಈಗ ಅವರ ನೇತೃತ್ವದಲ್ಲಿ ನಡೀತಾ ಇರೋದು ಆಕ್ಷೇಪ ಅಂತೆ. ದಿಢೀರಂತ ಪ್ರತಿಭಟನೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಆರಂಭಿಸಿದ್ರು. ಇದೊಂದು ಜಸ್ಟ್ ರೀಸನ್ ಅಂತ ಅನ್ಸುತ್ತೆ. ಈ ಹಿಂದೆ ಇದ್ದಂತಹ ಕೋಲ್ಡ್ ವಾರ್ಗೆ ಇದೊಂದು ರೀಸನ್ ಸಿಕ್ಕಂತಾಗಿದೆ ಅಂತ ಅನ್ಸುತ್ತೆ. ಭಾರಿ ಹೈಡ್ರಾಮಾಕ್ಕೆ ಮೈಸೂರು ಸಾಕ್ಷಿ ಆಗ್ತಿದೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಘೋಷವಾಕ್ಯಗಳನ್ನ ಕೂಗ್ತಾ ಇರುವಂತಹ ಒಂದು ಗುಂಪು ಕಾಂಗ್ರೆಸ್ ಕಾರ್ಯಕರ್ತರ ಗುಂಪನ್ನ ನೀವು ಗಮನಿಸ್ತಾ ಇದ್ದೀರಾ. ಅವ್ರನ್ನ ತಡೆಯೋದಕ್ಕೆ ಅಂತ ಪೊಲೀಸರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇದ್ರು. ಹೀಗಾಗಿ ಯಾವಾಗ ಅವರು ಮುಂದಕ್ಕೆ ಸಾಗಿದ್ರು ಆಗ ಅವರನ್ನ ತಡೆಯೋ ಪ್ರಯತ್ನ ಆಯಿತು. ಸೊ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ವಾಗ್ವಾದ ಆಯಿತು. ಏನಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಏಕಾಏಕಿ ಅಂತ ಕೇಳಿದಕ್ಕೆ ಹಿಂದೆ ಮೀಟಿಂಗ್ ಬರಲಿಲ್ಲ, ಹಿಂಗಾಗಿ ಇವತ್ತು ಮೀಟಿಂಗ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಅಂತಿದ್ದಾರೆ. ಇದಕ್ಕೆ ಏನ್ ಹೇಳಬೇಕು? ದಿಶಾ ಮೀಟಿಂಗು ಒಂದು ಜಿಲ್ಲೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಹಜವಾಗಿ MP ಅವರ ನೇತೃತ್ವದಲ್ಲಿ ಆಗುತ್ತೆ. MP ಅವರು ನೇತೃತ್ವ ಅಂತೂ ಆ ಸಭೆಗೆ ಇರಬೇಕಾಗತ್ತೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಕ್ಷೇತ್ರದ ಅಥವಾ ಜಿಲ್ಲೆಯ ಕ್ಷೇಯೋಭಿವೃದ್ಧಿಯನ್ನ ಗಮನದಲ್ಲಿಟ್ಕೊಂಡು ನಡೆಯೋ ಸಭೆ ಅದು. ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ಬೋದು. ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ಗೆ ಹೋಗಿ ಕೂತಿದ್ದಾಗ ನಾನೇನು ಮಾಡೋಕ್ಕಾಗತ್ತೆ? ನಾನೇನು ಮೇಕೆದಾಟು ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿರಲಿಲ್ಲ. ಪಾದಯಾತ್ರೆ ಮಾಡಿದ್ದು ಇವರು. ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದ್ಮೇಲೆ ಮಾಡಬೇಕಾದ್ರೆ ನಾವು ಇದಕ್ಕೆ ನನ್ನ ಮೇಲೆ ಮೇಕೆದಾಟನ್ನ ತರಲಿಲ್ಲ ಅಂತ ಹೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡಿದ್ರೆ ಉಪಯೋಗ ಇದೆ? ಅವ್ರ ಕರ್ತವ್ಯ ಅಲ್ವಾ? ಅವ್ರ ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ. ಯಾವುದಾದ್ರು ಬೇರೆ ಬೇರೆ ಕೆಲಸಕ್ಕೂ ಇದ್ದಾರೆ ತಮಿಳುನಾಡಿಗೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆಗೆ ಸಂಬಂಧಪಟ್ಟಂತೆ. ದಿಶಾ ಮೀಟಿಂಗ್ ನ ಟೈಮ್ನಲ್ಲೆಲ್ಲ ಹಿಂಗೆಲ್ಲ ಅಡ್ಡಗಾಲ್ ಹಾಕ್ಬಿಟ್ರೆ ಅದ್ರಲ್ಲಿ ತೆಗೆದುಕೊಳ್ಳುವಂತಹ ಪ್ರಮುಖ ನಿರ್ಣಯಗಳ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ KP ನಾಗರಾಜ್. ಹಂಗಾಮ ಮಾಡಬೇಕು ಅಂತಾನೆ ಬಂದವರ ಇವರು ಅಥವಾ ದಿಢೀರಂತ ಆ ಕ್ಷಣದ ಆವೇಶ ಅಂತ ಕಾಣಿಸುತ್ತಾ? ಒಂದು. ಎರಡನೇದು, ಲಾಸ್ಟ್ ಟೈಮ್ ದಿಶಾ ಮೀಟಿಂಗ್ಗೆ ಬರ್ದೇ ಇರೋದ್ರ ಬಗ್ಗೆ ಮುಂಚೆನೆ ಇನ್ಫಾರ್ಮ್ ಮಾಡಿದ್ರ ಕುಮಾರಸ್ವಾಮಿ ಅವರು? ಏನೇನ್ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ? ಅಲ್ಲ, ಇದು ಒಂದು ರೀತಿಯಾಗಿ ಪ್ರಚಾರ, ಮತ್ತೊಂದು ಜೊತೆಗೆ ದಿಢೀರಾಗಿ ಉಟ್ಕೊಂಡಂಥ ಒಂದು ಆಕ್ರೋಶ ಕಾಂಗ್ರೆಸ್ನ ಕಾರ್ಯಕರ್ತರದು. ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮೀಟಿಂಗ್ ಈಗ ತಾನೇ ದಿಶಾ ಮೀಟಿಂಗ್ ಶುರುವಾಗಿದೆ. ಅದಕ್ಕಿಂತ ಮುಂಚೆ ಕೆಲವೇ ಹೊತ್ತಿನ ಮುಂಚೆ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಬಂದು ಧಿಕ್ಕಾರ ಕೂಗುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ಮೇಕೆದಾಟು ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ಸ್ಟ್ಯಾಂಡ್ ಏನು? ಮೇಕೆದಾಟುವನ್ನು ನೀವು 1 ವರ್ಷವಾದರೂ ಕೂಡ ಯಾಕೆ ಜಾರಿ ಮಾಡಿಸ್ತಾ ಇಲ್ಲ ಅನ್ನುವಂತಹ ಒಂದು ಕಾರಣವನ್ನು ಇಟ್ಕೊಂಡು ಧಿಕ್ಕಾರ ಕೂಗುವಂಥ ಕೆಲಸವನ್ನು ಜಿಲ್ಲಾ ಪಂಚಾಯತ್ನ ಮುಂಭಾಗದಲ್ಲಿ ಮಾಡಿದ್ರು. ಆದರೆ ಅದಕ್ಕೆ ತಕ್ಕಂತೆ ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಒಂದು ಉತ್ತರವನ್ನು ಕೂಡ ಈಗ ತಾನೇ ಕೊಟ್ಟಿದ್ದಾರೆ. ಮಮತಾ, ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು, ತಮ್ಮ ಮೈತ್ರಿ ಪಕ್ಷವಾಗಿರುವಂತಹ ತಮಿಳುನಾಡಿನ ಪಕ್ಷವನ್ನು ಕಾಂಗ್ರೆಸ್ನವರು ಕನ್ವಿನ್ಸ್ ಮಾಡಿದಂಥ 5 ನಿಮಿಷದಲ್ಲಿ ನಾನು ಪ್ರಧಾನಮಂತ್ರಿಗಳಿಂದ ಒಪ್ಪಿಗೆ ಕೊಡಿಸ್ತೇನೆ, ನನ್ನ ಹಳೆಯ ಮಾತಿಗೆ ಈ ಕ್ಷಣಕ್ಕೂ ನಾನು ಬದ್ಧ ಅನ್ನುವಂಥ ಮಾತನ್ನು ಈಗ ಮತ್ತೆ ಅವರು ಪುನರುಚ್ಚಾರವನ್ನು ಮಾಡಿರುವಂಥದ್ದು. ಅದರ ಜೊತೆಯಲ್ಲಿ ದಿಶಾ ಮೀಟಿಂಗ್ನ ವಿಚಾರದಲ್ಲಿ ಬೆಂಗಳೂರಿನ ಮಂಡ್ಯದಲ್ಲಿ ನಡೆಯುವಂಥ ಮೀಟಿಂಗ್ ಸಂದರ್ಭದಲ್ಲಿ ನನಗೆ ಮುಂಚಿತವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡೋದಿಲ್ಲ. ನನಗೆ ಪೂರ್ವ ನಿಗದಿತವಾದಂತಹ ಕೇಂದ್ರದ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ. ಹಾಗಾಗಿ ನಾನು ಮೀಟಿಂಗ್ ಹೋಗೋಕ್ಕಾಗಿಲ್ಲೇ ಹೊರತು ದಿಢೀರೇ ಆದಂಥ ಮೀಟಿಂಗ್ಗಳಿಗೆ ನನ್ನ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ KP ನಾಗರಾಜ್.